ಸುಶೀಲಮ್ಮ, ಅಮ್ಮಣ್ಣಿ, ಏ ಸುಶೀಲಮ್ಮ. ಯಾರು ನೀವು? ಗೊತ್ತಾಗ್ಲಿಲ್ವಲ್ಲ. ಸುಶೀಲಮ್ಮ ಅಮ್ಮಣ್ಣಿ ಅಂತಿದ್ದೀರಾ? ಯಾರಪ್ಪಯ್ಯ ನೀವು? ನನಗೆ ಮೊದ್ಲು ನಂಗೆ ಗೊತ್ತಾಗಲ್ಲ ಕಣ್ರ. ಯಾರ ನೀವು? ಯಾಕಜ್ಜಿ ಅಲ್ಲೇ ಮರ್ತು ಬಿಟ್ರಾ? ಕಣ್ ಕಾಣಿಸ್ತಿಲ್ವಾ? ಇಲ್ಲ, ಕಣ್ಣೇನೋ ಸುಮಾರ ಕಾಮ್ತಾವ್ ಕಣ ಅಪ್ಪಯ್ಯ ಹಗಲತ್ನಾಗ. ರಾತ್ರಿ ಹೊತ್ನಾಗ ಆ ಟಿವಿ ಪಾವಿ ನೋಡಕ್ ಆಗಲ್ಲ. ಎಲ್ಲನ ಕಣ್ಣೆಲ್ಲ ಜಲ 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 ಅಂದಂಗೆ ಕಣ್ಣಕ್ ನೀರೆಸ್ತಂಗ ಆಕೈತಿ. ಅದಿರ್ಲಿ, ನಿನ್ನ ಎಲ್ಲೋ ನೋಡಿದೀನಿ ಕಣ ಅಪ್ಪಯ್ಯ. ಆದ್ರೆ ಇವ್ರೇ ಎಂಬುದು ಗೊತ್ತಾಗ್ತಿಲ್ಲ. ಎಲ್ಲಿ ನೋಡಿದೀನಿ ಅಣ್ಣ? ಚೆನ್ನಾಗಿದ್ಯಾನಣ್ಣ? ಅಮ್ಮಣಿ, ಸುಶೀಲಮ್ಮ, ಯಾರ ಈ ಪಾಪ? ಇವ್ರನ್ನ ಎಲ್ಲೋ ನೋಡಿದೀನಿ ಕಣೆ ಅಮ್ಮಣ್ಣಿ. ಆದ್ರೆ ನನ್ನ ತಲೆಗೆ ನೆನಪೇ ಗೊತ್ತಿಲ್ಲ ಇಂತ ತಂಗ ನೋಡಿದೀನಿ ಅಂತಾನೆ. ಯಾರೇ ಅಮ್ಮಣ್ಣಿ ಅಪ್ಪಯ್ಯ? ಯಾತೆ ನಮ್ಮ ಪ್ರಕಾಶಣ್ಣ ಅಲ್ವೇ? ನಮ್ಮ ದೊಡ್ಡಪ್ಪನ ಮಗ. ತುಮಕೂರಾಗೆ ಬ್ಯಾಂಕ್ನಾಗ ಕೆಲಸ ಮಾಡ್ತೈತಿ. ಅಪರೂಪ ಊರಿಗೆ ಬರೋದು ಇವಾಗ ಬಂದೈತಿ. ಮೊನ್ನೆ ಹಬ್ಬಕ್ಕೆ ಬಂದಿತ್ತೇನೋ, ಹಂಗೆ ಇಲ್ಲೇ ಐತಿ. ಅಣ್ಣ ಚೆನ್ನಾಗಿದ್ಯಾನಣ್ಣ? ಅತ್ತಿಗೆ ಎಲ್ಲ ಚೆನ್ನಾಗಿದ್ದಾರೆ? ಹೂನಮ್ಮ, ಎಲ್ಲರೂ ಚೆನ್ನಾಗಿದ್ದಾರೆ. ನಿಮ್ಮ ಅತ್ತಿಗೆನೂ ಚೆನ್ನಾಗಿದ್ದಾಳೆ, ಹುಡುಗರು ಚೆನ್ನಾಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದೀವಿ. ಅಜ್ಜೇ, ಪುಟ್ರಂಗಜ್ಜೆ, ಈಗ ನಾನು ಯಾರು ಅಂತ ಗೊತ್ತಾತಾ? ಗೊತ್ತಾತ್ ಕಣ ಅಪ್ಪಯ್ಯ. ಏನ್ ಮಾಡ್ಚೋಳು? ಕಣ್ಣು ನ್ಯಾಯವಾಗಿ ಕಾಮಂಗಿದ್ದಿದ್ರೆ ಎಲ್ಲ ಗುರ್ತಿಡಿತಿದ್ದೆ. ಒಂಥರ ಯಾಕನ ಕಣ್ಣೆಲ್ಲ ಮಂಪ್ರು ಕಣ ಅಪ್ಪಯ್ಯ. ಅಜ್ಜಿ, ಯಾವಾಗಾದ್ರೂ ಬಿಡು ಮಾಡ್ಕೊಂಡು ತುಮಕೂರು ಕಡೆ ಬನ್ನಿ. ನಾನು ನಿಮ್ಮನ್ನ ಕಣ್ಣಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಟೆಸ್ಟ್ ಮಾಡ್ಸೋಣ. 60 ವರ್ಷ 70 ವರ್ಷ ಆಗ್ತಾ ಬಂದಾಗ ಕಣ್ಣಿನ ಮೇಲೆ ಒಂದು ಪರೆ ಬರುತ್ತೆ. ಆ ಪರೆ ಬಂದಾಗ ನಾವು ನೋಡೋದು ನೋಟ ಎಲ್ಲನ ಒಂಥರ ಮಂಜಾಗಿ ಕಾಣುತ್ತೆ. ಸರಿ ಅಜ್ಜಿ? ಸುಶೀಲಮ್ಮ, ನೀನು ನಿಮ್ಮ ಅತ್ತೆ ಇಬ್ರು ಒಂದ್ಸಲಿ ತುಮಕೂರಿಗೆ ಬನ್ರಮ್ಮ. ಬಂದಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬರ್ತೀನಿ. ಅಜ್ಜಿ, ಇವ ಅಣ್ಣ ಯಾರಜ್ಜಿ ಬಂದಿರೋದು? ಪಾಪ, ಇವ್ರ ಅಣ್ಣ ಹೇಳ್ಕಣಪ್ಪ, ನಿನಗೆ ಮಾಮ ಆಗ್ಬೇಕು. ನಿಮ್ಮ ಅಮ್ಮ ಐತಲ್ಲ ಸುಶೀಲಮ್ಮ, ಸುಶೀಲಮ್ಮರ ದೊಡ್ಡಪ್ಪನ ಮಗ ಪ್ರಕಾಶ್ ಅಣ್ಣ ಅಲ್ವೇ? ನಿಂಗೆ ಪ್ರಕಾಶ್ ಮಾಮ ಆಗ್ಬೇಕು. ಮಂಜ, ಚೇರ್ ತಗೊಂಬೈತ, ಚೇರ್ ತಗೊಂಬ ಮಾಮುಗೆ. ಅಣ್ಣ ಕುಕ್ಕಣ ಚೇರ್ ಮೇಲೆ. ಇರ್ಲಿ ಬಿಡಮ್ಮ, ನಾವು ರೈತರು ಮಕ್ಕಳೇನ, ಇರ್ಲಿ ಬಿಡು, ತೊಂದರೆ ಇಲ್ಲ. ಕೂಕ ಪ್ಯಾಂಟ್ ಇಕ್ಕೊಂಡಿದ್ದ ನೆಲದ ಕೂಕಮಕ್ಕಾಗಲ್ಲ. ಕೂಕ ಚೇರ್ ಮೇಲೆ. ಏನಣ್ಣ ಸಮಾಚಾರ? ಅಬ್ಬಾ 7 ವರ್ಷ ಆತು ನಿನ್ನ ನೋಡಿ. ಅಲ್ಲ, ಒಂದು ಫೋನ್ ಮಾಡ್ಕೊಂಬರಕ್ಕಾಗ್ತಿರ್ಲಿಲ್ವೇ? ಯಾತನ ಮಾಡ್ತಿದ್ದೆ. ಫೋನ್ ಮಾಡ್ದಂಗೆ ಹಂಗೆ ಬೈಜ. 4-5 ವರ್ಷ ಆತ ನಿನ್ನ ನೋಡಿ. ಏನು ಮಾಡೋಣಮ್ಮ ಸುಶೀಲಾ, ರಜೆಗಳು ಕೊಡಲ್ಲ. ಬ್ಯಾಂಕಲ್ಲಿ ಕೆಲಸ ಮಾಡೋದಲ್ವಾ, ರಜೆಗಳು ತುಂಬ ಕಡಿಮೆ. ಅದರಿಂದಾಗಿ ನಾನು ಎಲ್ಗೂ ಹೋಗಲ್ಲ. ಒಂದು ಟೂರ್ಗೆ ಹೋಗಲ್ಲ, ಒಂದು ನೆಂಟ್ರ ಮನೆಗೆ ಹೋಗಲ್ಲ, ನಿಮ್ಮ ಅತ್ತಿಗೆಯರ ಮನೆಗೆ ಹೋಗಲ್ಲ. ಅವಳು ಯಾವಾಗಲೂ ಜಗಳ ಮಾಡ್ತಿರ್ತಾಳೆ. ನಮ್ಮ ತವ್ರ ಮನೆಗೆ ಬರಲ್ಲ ಅಂತಾನ. ಅದಕ್ಕೆ ಕರೆದೆ ಇಲ್ಲಿಗೆ ಬಾ, ಹೋಗಿ ಸುಶೀಲಮ್ಮರ ಮನೆಗನ ಹೋಗಿ ಬರೋಣ ಅಂತಾನ. ಹುಡುಗರಿಗೂ ರಜೆ ಇತ್ತಲ್ಲ, ಇವಾಗ ಬೇಸಿಗೆ ರಜಾ, ಬಾರೆ ಹೋಗಿ ಬರೋಣ ಅಂತಂದೆ. ಇಲ್ಲ, ಅವಳಿದ್ದವಳು, ಇಲ್ಲ ಸುಶೀಲಮ್ಮ ನಮ್ಮ ಮನೆಗೆ ಬಂದೇ ಇಲ್ಲ, ನೀವು ಮದುವೆ ನಾನು ಮದುವೆಯಾಗಿ ಮನೆಗೆ ಬಂದು ಎಷ್ಟೋ ದಿನ ಆಗಿದೆ, ಸುಶೀಲಮ್ಮ ನಿನ್ನ ತಂಗಿನ ಒಂದು ದಿನನೂ ಮನೆಗೆ ಕರ್ಕೊಂಬಂದಿಲ್ಲ, ಹಂಗೆ ಹಿಂಗೆ ಅಂತನ ಜಗಳ ಮಾಡಿದ್ಲು. ಅದಕ್ಕೆ ನಿನ್ನ ಕರ್ಕೊಂಡು ನಿನ್ನ ಮಗ ಮಂಜುನ್ನು ಕರ್ಕೊಂಡು ತುಮಕೂರ್ಗೆ ಹೋಗೋಣ ಅಂತ ಬಂದಿದ್ದೀನಿ. ಏನು ಪುಟ್ರಂಗಜ್ಜಿ, ನಿಮ್ಮ ಸೊಸೆ ಕಳಿಸ್ಕೊಂಡು ಕೊಡ್ತೀರಾ? ಇದೇನ ಅಪ್ಪಯ್ಯ ಹಿಂಗೆ ಕೇಳ್ಚ? ನನ್ನೇನು ಕೇಳ್ಚೋಳು? ಅಣ್ಣ ತಂಗಿ ನಿಮ್ಮಿಷ್ಟ. ಅವ್ರ ಮನೆಗೆ ನೀನು ಬರ್ಬೋದು, ನಿಮ್ಮ ಮನೆಗೆ ಅವ್ರು ಬರ್ಬೋದು. ಈಗೇನ ಬಂದ್ರೆ ಕರ್ಕೊಂಡು ಹೋಗಪ್ಪ, ನಂದೇನು ಅಭ್ಯಂತರ ಇಲ್ಲ, ಕರ್ಕೊಂಡು ಹೋಗು. ಇವಾಗ ಎಲ್ಲಿ ಬರೋಕ್ಕಾಗ್ತೈತಣ್ಣ? ಬದುಕು ಬಾಳೋ ಇದಾವೆ. ನಾನು ತುಮಕೂರಿಗೆ ಬಂದ್ರೆ ಇಲ್ಲಿ ಅಡುಗೆ ಸೊಪ್ಪು ಮಾಡಾರ ಯಾರು? ಆಯಪ್ಪ ನೋಡಿದೆ ದಿನ ಅಂತಾನು. ಇವತ್ತೆ ಕೈಲಿ ಆಗಲ್ಲ, ಬೊಗ್ಗಕ್ಕೆ ಎದಳಕ್ಕಾಗಲ್ಲ. ಮಾಮ್ ನೋಡಿರಿ ಗ್ಯಾಸ್ಟ್ರಿಕ್ ಹೋಗ್ತೈತೆ. ನಾನೆಲ್ಲ ಬಿಟ್ಟು ಬಂದ್ರೆ ಇವ್ರು ಅಡುಗೆ ಸೊಪ್ಪು ಹೆಂಗೆ ಮಾಡ್ಕೊಂತಾರೆ ಹೇಳು? ಇನ್ನೊಂದ್ರಿಗೆ ಯಾವಾಗನ ಬತ್ತೀನಿ ಬಿಡೋಣ ಅತ್ತ. ಅಜ್ಜಿ, ನಾನು ತುಮಕೂರ್ಗೆ ಹೋಗ್ತೀನಿ ಕಣಜ್ಜಿ. ಅಜಾಯ್, ನಾನು ತುಮಕೂರ್ಗೆ ಹೋಗ್ತೀನಿ ಕಣಜ್ಜಿ. ಹೇಳಜ್ಜಿ ಅಮ್ಮಯ್ಯಗೆ. ದೊಡ್ಡವ್ರು ಮಾತಾಡ್ತಾ ಇದ್ದಾರೆ ತಾನೆ, ಸುಮ್ಮನೆ ನಿಂತ್ಕ. ಮುಲ್ಗುಡು ಬೇಡ, ಬಂದಿಲ್ಲ ಸಿಲಿಮೆಗಳು ಮುಲ್ಗುಡ್ತಂಗಿ. ಸುಮ್ಮ ಕುಕ. ಏನು ಪುಟ್ರಂಗಜ್ಜಿ, ಏನೋ ಮೊಮ್ಮಗ ಏನೋ ಹೇಳ್ತಾ ಇದ್ದಾನೆ, ಏನು ಹೇಳು, ನಾವು ಸ್ವಲ್ಪ ಕೇಳಿಸ್ಕೊಂತೀನಿ. ಹುಡುಗರ ಆಟ ಅವಕ್ಕೇನು ಗೊತ್ತಾಕೈತಿ ಹೇಳ್ರಿ? ಅದೇನ ಅಮ್ಮಯ್ಯ ಹೇಳು, ನಾನು ತುಮಕೂರ್ಗೆ ಹೋಗ್ತೀನಿ ಮಾಮೂನ್ ಜೊತೆಗೆ ಅಂತಾನ ಹೇಳ್ತಾ ಇದ್ದಾನೆ ಮುಂಜ. ಸ್ಕೂಲ್ಗಳಿಗೆ ರಜೆ ಇದಾವಲ್ವ ಇವಾಗ?
ಅದಕ್ಕೆ ಹುಡುಗರಿಗೆ ಆಟಗಳು ಹೇಳ್ತಾ ಇದ್ದಾನೆ ಅಮ್ಮಯ್ಯ ಹೋಗಕ್ಕೆ ಹೇಳದಿ ತುಮಕೂರ್ಗೆ, ನಾನು ತುಮಕೂರ್ಗೆ ಹೋಗ್ತೀನಿ ಎಂತ ಇದ್ದಾನ ಅಷ್ಟೇ ಕಣಪ್ಪ. ನಾನು ನೋಡು ಹಾಳಾದವಳು ಸುಮ್ಮಗೂ ನಿಂತ್ಕೊಂಡಿದ್ದೀನಿ ಅಣ್ಣ ಇನ್ನು ನೋಡ್ಕೊಂಡು. ತಡಿಯೋಣ ಹೋಗಿ ಕಾಫಿ ಕಾಸ್ಕೊಂಬತ್ತೀನಿ ತಡಿ. ಅಮ್ಮ ಸುಶೀಲಾ, ನನಗೇನು ಬೇಡ ಕಣಮ್ಮ. ಕಾಫಿ ಟೀ ತಿಂಡಿ ಎಲ್ಲ ಮುಗಿಸ್ಕೊಂಡೇ ಬಂದಿದ್ದೀನಿ. ದಯವಿಟ್ಟು ಏನು ಬೇಡ. ಯಾಕಂದರೆ ನಾನು ಕಾಫಿ ಟೀ ತುಂಬ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ. ನಾನು ಜಾಸ್ತಿ ಕುಡಿಯೋಕ್ಕೆ ಹೋಗಲ್ಲ. ಬ್ಯಾಂಕಲ್ಲಿ ಕೂತ್ಕೊಂಡು ಕೆಲಸ ಮಾಡೋದಲ್ವಾ, ಕೂತ್ಕೊಂಡು ಕೆಲಸ ಮಾಡಿ 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 ಬರೀ ಗ್ಯಾಸ್ಟಿಕ್ಕು. ಅದರಿಂದಾಗಿ ಈ ಕಾಫಿ ಟೀ ಎಲ್ಲ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ. ಆದ್ರೆ ಒಂಚೂರು ಮಾಡ್ಕೊಂಬತ್ತಿದ್ದೆ ನಮ್ಮ ಸಮಾಧಾನಕ್ಕೆ. ಬೇಡ ಸುಶೀಲಮ್ಮ, ಕಾಫಿ ಟೀ ಏನು ಬೇಡ. ಅಲ್ಲಮ್ಮ, ನನಗೆ ನಾಚಿಕೆನಾ ನನ್ನ ತಂಗಿ ಮನೇಲಿ ಕಾಫಿ ಟೀ ಕುಡಿಲಿಕ್ಕೆ? ಹಾಂ, ನಾನು ಬಲವಂತ ಮಾಡಿಸ್ಕೊಂತೀನ? ಹೊಟ್ಟೆ ಆದರೆ ನಿಮ್ಮ ಮನೇಲೇ ಊಟ ಮಾಡ್ಕೊಂಡು ಹೋಗ್ತೀನಿ, ಸರಿನಾ? ಅದಿರಲಿ, ಈಗ ನೀನೀಗ ತುಮಕೂರ್ಗೆ ಹೊರಡಮ್ಮ. ನೀನು ಹೊರಡಬೇಕು ಅಂದರೆ ನಿಮ್ಮ ಅತ್ತೆ, ನಿಮ್ಮ ಮಾವ, ನಿಮ್ಗೆ ಯಜಮಾನ್ರನ್ನೇನೋ ಒಪ್ಪಿಸ್ಬೇಕಾ? ಏನಜ್ಜಿ, ಪುಟ್ರಂಗಜ್ಜಿ, ಈಗ ಮಂಜುಗೂ ಹೆಂಗೂ ಬೇಸಿಗೆ ರಜೆ ಕೊಟ್ಟಿದ್ದಾರೆ. ಒಂದು 4-5 ದಿನ ಇದ್ದು ತುಮಕೂರಾಗೆ ಆರಾಮಾಗಿದ್ದು ಬರಲಿ ಬಿಡಿ. ಏನಂತೀರಾ? ಯಾಕಂದ್ರೆ ಇಲ್ಲಿ ಕೆಲಸ ಮಾಡೋದು ಬದುಕು ಮಾಡೋದು ಇದ್ದಿದ್ದೇ ಐತೆ. ಇವ್ರ ಹೊತ್ತಿಗೆ ತುಂಬ ಕರಿತಿದ್ದಾರೆ, ಸುಶೀಲಮ್ಮನ ಕರ್ಕೊಂಬ ಅಂತಾನ. ಇವ್ರ ಹೊತ್ತಿಗೆಗೂ ಇವಳಿಗೂ ತುಂಬ ಮ್ಯಾಚ್ ಆಗುತ್ತೆ. ಚೆನ್ನಾಗಿ ಹೊಂದ್ಕೋತಾರೆ. ಒಂದು 4-5 ದಿನ ತುಮಕೂರಲ್ಲಿ ಆರಾಮಾಗಿರಿ ಇದ್ದು ಬರಲಿ ಬಿಡ್ರಿ. ಹೊಸ ಪ್ರಪಂಚ. ಮಂಜುಗೂ 4-6 ಕಡೆ ನೋಡ್ದಂಗೆ ಆಗುತ್ತೆ. ಏನಂತೀರಾ? ಕಳಿಸ್ಕೊಂಡು ಕೊಡ್ರಿ ಆರಾಮಾಗಿ. ಅಪ್ಪಯ್ಯ, ನಿನ್ನ ತಂಗಿ ನೀನು ಕರ್ಕೊಂಡು ಹೋಗೋದಕ್ಕೆ ನನಗೆ ಯಾವ ಅಭ್ಯಂತರವೋ, ನನಗೇನು ಬೇಜಾರಿಲ್ಲ. ಈಗ ಸುಶೀಲಮ್ಮ ಬರ್ತೀನಿ ಅಂತಂದರೆ ಕರ್ಕೊಂಡೋಗಿ ನಾನು ಬೇಡ ಅಂತೀನೇನು. ಆದರೆ ಹೋಗೋದಕ್ಕಿಂತ ಮುಂಚೆನ ನಿಮ್ಮ ಮಾಮಗೊಂದು ಮಾತು ಹೇಳೋಗು ಸೀನಪ್ಪಿ. ಅವನು ಮೊದಲೇ ಗೊತ್ತಲ್ಲ ಹೊಸ ಸೂರ. ಅವ್ನು ತಿರ್ಗಿ ಆಮೇಲೆ ಅಲ್ಲಿಗೆ ಹುಡಿಕೊಂಬಂದ್ಬಿಡ್ತಾನೆ. ಅಂದ್ರೆ ಒಟ್ಟು ಕುಡಿತಾನಲ್ವೇ, ಅದಕ್ಕೆ ರೇಗಾಡ್ತಾನೆ. ಒಂದು ಮಾತು ಅವ್ನಿಗೆ ಹೇಳಿ ಕರ್ಕೊಂಡೋಗಪ್ಪಯ್ಯ. ಕರ್ಕೊಂಡೋಗಿ ಬದುಕು ಭಾಳ ಇದ್ದಿದ್ದೆ ದಿನಾನ. ನಾನು ಬೇಕಾದ್ರೆ ಒಂದು 2-3 ದಿನ ನಾನು ಅಡುಗೆ ಮಾಡಿ ಇಕ್ತೀನಿ. ಕರ್ಕೊಂಡು ಹೋಗ್ಬಾ ಅಮ್ಮಣ್ಣಿ. ಸುಶೀಲಮ್ಮ ಹೋಗ್ಬಾರೆ. ನಿಮ್ಮ ಅಣ್ಣ ಈಗ ಪ್ರೀತಿಯಿಂದ ಕರೀತಾನೆ. ಇನ್ನೇ ನಿಮ್ಮ ಅಪ್ಪಯ್ಯರಂತೂ ಬಂದು ಕರಿಯಲ್ಲ, ನಿಮ್ಮ ಅಣ್ಣ ಬಂದು ಕರೀತಾನೆ. ಹೋಗ್ಬಾ, ಒಂದು 4-5 ದಿನ ಇದ್ದು ಬಾ. ಹಂಗಲ್ ಕಣತೆ, ನಾನು ಹೋದ್ರೆ ಇಲ್ಲಿ ಬದುಕು ಬಾಳು ಇಟ್ಟು ಸೊಪ್ಪು ಬಟ್ಟೆ ಬರೆ ಇವೆಲ್ಲ ಹೆಂಗ್ ನೋಡ್ಕೊಂಬ ಅಂತ ನೀನು. ನನ್ಗೆ ಅದೇ ಯೋಚನೆ. ಅಯ್ಯ ತಗ ನೀನು ಅಮ್ಮಣ್ಣಿ. ಸುಶೀಲಮ್ಮ ಸಾಯ ತಕನ, ಬದುಕು ಬಾಳು ಇದ್ದಿದ್ದೇನ. ನಾಳೆ ಗುಂಡಕ್ಕೆ ಹೋಗ್ತೀವಿ ಎಂಬ ದಿನನೂ ಬದುಕು ಬಾಳು ಮಾಡೇ ಹೋಗ್ಬೇಕು ಒಳ್ಳೆಯರು. ಏನಂತೀಯ? ಅದಕ್ಕೆ ಒಂದು ಮಾತು ಹೇಳ್ತೀನಿ ಕೇಳು. ನಿಮ್ಮ ಅಣ್ಣಯ್ಯ ಅಲ್ಲಿಂದ ಪ್ರೀತಿಯಿಂದ ಬಂದು ಕರಿತಾ ಇದ್ದಾನೆ ತಂಗಿಯಮ್ಮನ್ನ. ಹೋಗ್ಬಾರಮ್ಮ. ಇನ್ನೇನು ನಿಮ್ಮ ತವ್ರ ಮನೆ ಭಾಗ್ಯವಂತೂ ಇಲ್ಲ ನಿನಗೆ. ನಿಮ್ಮ ಅಪ್ಪಯ್ಯ ಬಂದು ಕರಿಯಲ್ಲ, ನಿಮ್ಮ ಅಮ್ಮಯ್ಯ ಬಂದು ಕರಿಯಲ್ಲ, ನಿಮ್ಮ ಅಣ್ಣಯ್ಯ ಬಂದು ಕರಿತಾ ಇದ್ದಾನೆ. ಹೋಗಿ ಒಂದು 4-5 ದಿನ ಇದ್ದು ಬಾ, ಒಳ್ಳೇದಾಗಲಿ. ಹೋಗ್ಬಾ. ಹೋಗೋದ್ಕಿನ್ನ ಮುಂಚೆ ನಿಮ್ಮ ಅಪ್ಪಗೊಂದು ಮಾತು ಹೇಳೋಗಮ್ಮ. ಅವ್ನು ಮೊದಲೇ ಗೊತ್ತಲ್ಲ, ಉರ್ರಂತಾನೆ. ಹೋಗ್ಬಾರಮ್ಮ, ಒಳ್ಳೇದಾಗಲಿ. ಹುಡುಗಗೂ ಹೆಂಗೋ ರಜೆ ಐತಲ್ಲ ಇವಾಗ, ಸ್ಕೂಲು ಪಾಲಿಲ್ವಲ್ಲ, ಕರ್ಕೊಂಡು ಹೋಗ್ಬಾ. ಅಣ್ಣ ಒಂದು ಕೆಲಸ ಮಾಡು. ಈಗ ನಾನು ನೀರು ನಿಡಿ ಒಯ್ಕೋಬೇಕು, ಬಟ್ಟೆ ಬರೆ ಜೋಡಿಸ್ಕೊಂಡಿಲ್ಲ, ಹುಡುಗ ಬೇರೆ ರೆಡಿ ಮಾಡ್ಬೇಕು, ಅವನು ನೀರು ಒಯ್ಕೊಂಡಿಲ್ಲ. ನೀನು ಕುತ್ಕೊಂಡು ಕಾಯೋದಕ್ಕಿಂತ ಅಣ್ಣ ಒಂದು ಕೆಲಸ ಮಾಡು, ನಾವು ನಾಳೆಗೆ ಬರ್ತೀವಿ. ನಾಳೆ ಬೆಳಿಗ್ಗೆನ ಶಿರಾಕ್ ಬಂದು ಗೌರ್ಮೆಂಟ್ ಬಸ್ನಾಗ ಬರ್ತೀವಿ ಹೇಳು. ಅಲ್ಲಮ್ಮ, ನೀವು ರೆಡಿ ಆಗೋವರೆಗೂ ನಾನು ಕಾಯ್ತೀನಿ, ಏನು ತೊಂದರೆ ಇಲ್ಲ. ಇಲ್ಲ ಕಣಣ್ಣ, ಇವತ್ತು ಶನಿವಾರ ಅಲ್ವೇ, ನೆಲ ಒಲೆ ಒಂದಿಷ್ಟು ಬಳಿಬೇಕು. ಓದ್ತಾಕೈತಿ. ಬರೋದೊಂದು 4-5 ದಿನ ಆಕೈತಲ್ವೇ. 1-2 ಬಟ್ಟೆ ಇದಾವೆ, ಕುಕ್ ಹಾಕಬೇಕು, ನೆಲ ಒರೆಸ್ಬೇಕು. ಇರಮ್ಮ ಪಾತ್ರೆ ಗೀತ್ರೆ ಎಲ್ಲ ತೊಳೆದಿಕ್ಬೇಕು ನೋಡು. ಅದಕ್ಕೆ ಒತ್ತಾಕೈತೆ. ಒಂದು ಕೆಲಸ ಮಾಡು, ನೀನು ಹೋಗಿರುವಾಗ ನಾನು ಹುಡುಗನೂ ಎದ್ದಾಗ ಶಿರಾಕ್ ಬಂದು ಬಸ್ನಾಗ ಬರ್ತೀವಿ. ಅಡ್ರೆಸ್ ಒಂದು ಹೇಳಿರು ನನಗೆ ಅಷ್ಟೇನ. ಆ ಆಟೋದಾರ ಕೇಳ್ಕೊಂಡು ಬರ್ತೀನಿ. ಅಡ್ರೆಸ್ ಒಂದು ಹೇಳಿರು. ಸರಿ ನಮ್ಮ ಆಯ್ತು, ನಾನು ಏನು ಬಲಂತ ಮಾಡಲ್ಲ. ಸರಿ ಆಯಿತು, ಬರ್ದಂಗಿದ್ದೀಯಾ. ನಾಳೆ ಬರಬೇಕು ಬೆಳಿಗ್ಗೆ. ಬಸ್ ಸ್ಟ್ಯಾಂಡಿಗೆ ಬೇಕಾದ್ರೆ ನಾನೇ ಬಂದು ಕರ್ಕೊಂಡು ಬರ್ತೀನಿ. ಅಡ್ರೆಸ್ಸು ಹೇಳ್ತೀನಿ, ಆಯಿತಾ? ಸರಿ ಕಣಣ್ಣ, ಆಯ್ತು. ಅಡ್ರೆಸ್ ಹೇಳು, ಎಲ್ಲಿಗೆ ಬರಬೇಕು? ತುಮಕೂರ ಎಲ್ಲಣ್ಣ ನಿನ್ನ ಮನೆ ಮಾಡಿರೋದು ಇವಾಗ? ಬೆಳಗುಂಬ ಹತ್ರ ಕಣಮ್ಮ, ಕುಂದೂರು ಕ್ರಾಸ್ ಅಂತ. ನೀನು ಒಂದು ಕೆಲಸ ಮಾಡು, ಶಿರಾಯಿಂದ ಗೌರ್ಮೆಂಟ್ ಬಸ್ನಾಗ ಬಾ. ಶಿರಾಯಿಂದ ಗೌರ್ಮೆಂಟ್ ಬಸ್ನಾಗ ಬಂದು ಬಸ್ ಸ್ಟ್ಯಾಂಡ್ನಾಗ ಇಳಿದು ಅಲ್ಲಿ ಸಿಟಿ ಬಸ್ ಹತ್ತು, ಬೆಳಗುಂಬ ಬಸ್ ಹತ್ತು. ಹನುಮಂತಪುರದ ಮೇಲೆ ಆಸಿ ಬರ್ತಾರೆ. ಅಲ್ಲಿ ಬೆಳಗುಂಬ ಇನ್ನೇನು ಸಿಕ್ತು ಅಂಬೋದು ಹಿಂದೆ ಕೇಳಿ ಲಾಸ್ಟ್ನೇ ಸ್ಟಾಪು ಕುಂದೂರು ಕ್ರಾಸ್ ಅಂತ ಹೇಳ್ತಾರೆ, ಇಳಿದು ಬಿಡವ. ಇಲ್ಲ ಅಂದ್ರೆ ಒಂದು ಕೆಲಸ ಮಾಡು, ನೀನು ಮನೆ ಬಿಡ್ತಲ್ಲ, ಮನೆ ಬಿಟ್ಟಾಗ ಒಂದು ಫೋನ್ ಮಾಡು. ಇಲ್ಲಾಂದ್ರೆ ನಂಬರ್ ಕೊಟ್ಟೋಗಿರ್ತೀನಿ, ನನ್ನ ನಂಬರ್ ಐತಲ್ಲ, ಬಸ್ ಸ್ಟ್ಯಾಂಡಿಗೆ ಬಂದು ಯಾರ ತಗನ ಫೋನ್ ಮಾಡಿಸು, ನಾನು ಗಾಡಿ ತಗೊಂಬಂದು ಕರ್ಕೊಂಡು ಹೋಗ್ತೀನಿ. ಸರಿ ಕಣ, ಆಯ್ತು. ಬರ್ತೀವಿ ನಾಳೆಗೆ. ಅಲ್ಲಮ್ಮ, ನಿಮ್ಮ ಯಜಮಾನ್ರಿಗೆ ಒಂದು ಮಾತು ಹೇಳೋಗಲ್ಲ ನಾನೇನಾ? ಇರ್ಲಿ ಬಿಡೋಣ,
ನಾನೇ ಹೇಳು ಬತ್ತೀನೋ ಅಪ್ಪಿಗೆ. ಸರಿ ನಾನು ಬರಲ್ಲ ಹಂಗಾದ್ರೆ. ಅಲ್ಲ ನೋಡು, ನೀನು ಒಂದನಿ ಕಾಪಿ ಕುಡಿದಂಗೆ ಯಾತು ತಿಂದಂಗೆ ಉಮ್ದಂಗೆ ಮಂತಕ್ ಬಂದು ಹಂಗೆ ಹೋಗ್ತಿದ್ಯಾ ನೋಡು. ಆರಾರಾರಾರಾರ. ಅಯ್ಯೋ ರಾಮ, ನನ್ನ ತಂಗಿ ಮನೆಗೆ ಅವೆಲ್ಲ ಇಲ್ಲ ಕಣಮ್ಮ ನನಗೆ. ಹಾಂ, ನನಗೇನು ಯಾವಾಗ ಬೇಕಾದ್ರೂ ಬಂದು ಊಟ ಮಾಡ್ಬೋದಲ್ವ ನನ್ನ ತಂಗಿ ಮನೆಗೆ. ನನಗೇನು ನಾಚಿಕೆ ಇಲ್ಲ, ಏನಿಲ್ಲ. ನಾಳೆನಾ ಹುಷಾರಾಗಿ ಬನ್ರಮ್ಮ, ಆಯ್ತಾ? ನಾನು ಹೊರಡ್ತೀನಿ ಇವಾಗ. ನಮ್ ಪ್ರಕಾಶಣ ಯಾಕಣತಿ, ನಮ್ ದೊಡ್ಡಪ್ಪನ ಮಗ. ಭಾಳ ಬುದ್ಧಿವಂತ. ಅವಾಗ ಚಂದಾಕ್ ಓದನ್ ಸ್ಕೂಲಾಗೆ. ಓದಿನ ಬ್ಯಾಂಕ್ನಾಗ ಕೆಲಸ ತಕೊಂಡೇವ್ನಿ. ಇನ್ನೇ ನಮ್ಮ ಸ್ವಂತ ಅಣ್ಣಯ್ಯ ಅವನು ಮಂತಾಗೆ ಇದ್ದಾನೆ. ಹತ್ತು ಓದ್ಲಿಲ್ಲ ಬರಲಿಲ್ಲ ಮಂತಾಗ ಇದ್ದಾನೆ. ಈ ಅಣ್ಣಯ್ಯ ಅಂತೂ ಚಂದಾಕ್ ಓದೋದು ರಾತ್ರಿ ಎಲ್ಲನ ಬುಡ್ಡಿ ಬೆಳಕ್ನಾಗೆಲ್ಲ ಓದೋದು. ಹೆಂಗನ ನೋಡು, 7 ವರ್ಷ ಆದ್ಮೇಲೆ ನಾನು ಮದುವೆ ಆದ್ಮೇಲೆ ಇವಾಗಲೇ ಬಂದಿರೋದು ಅಣ್ಣಯ್ಯ ಮಂತಕ್ಕೆ. ನಮ್ಮ ಹೊತ್ತಿಗೆನು ಅಂತ ಒಳ್ಳೇದೇನ. ನನ್ನಂತೂ ತಂಗಿ ಥರ ನೋಡ್ಕೊಂತೈತಿ. ಭಾಳ ಖುಷಿ ಆತ್ಕಣತ್ತೆ ನನಗೆ. ಈ ಕಾಲದಾಗಿಂತ ಅಣ್ಣಯ್ಯಗಳು ಸಿಗೋದು ಕಮ್ಮಿ. ಆಹಾ, ಅಮ್ಮಣ್ಣಿ, ಸುಶೀಲಮ್ಮ, ಹೆಣ್ಮಕ್ಳಿಗೆ ಇನ್ನೇನೇ ಬೇಕು ಹೇಳಿ? ಹೆಣ್ಮಕ್ಳಿಗೆ ಏನು ಬೇಕು ಹೇಳು? ತವ್ರ ಮನೆ ಕಡೆಯಿಂದನ ಇನ್ನೇನು ಬಂಗಾರ ಬೇಡ, ವಜ್ರ ಬೇಡ, ವೈಡೂರ್ಯ ಬೇಡ. ತವ್ರ ಮನೆ ಕಡೆಯಿಂದ ಅಣ್ಣಯ್ಯ, ಅತ್ತಿಗೆ, ಅಪ್ಪಯ್ಯ, ಇವರೆಲ್ಲ ಒಂದು ಚಂದಕ್ಕೆ ಮಾತಾಡಿಸ್ಕೊಂಡು, ನಾಲ್ಕು ಒಳ್ಳೊಳ್ಳೆ ನಗ್ನಗ್ತ ಮಾತಾಡಿಸ್ಕೊಂಡು ಕರ್ಕೊಂಡೋಗಿ ಒಂದಿಟ್ಟು ಅರಿಶಿನ ಕುಂಕುಮ ಕೊಟ್ಟು ಕೈ ತುಂಬ ಬಳೆ ಹಾಕಿ ಕಳಿಸ್ಬಿಟ್ರೆ ಅದಕ್ಕಿಂತ ಭಾಗ್ಯ ಬೇಕೇನೆ. ನೀನೇ ಪುಣವಂತೆ ಕಣೆ ಅಮ್ಮಣ್ಣಿ ನೀನು. ಯೋಸೋ ಮಕ್ಕಳಿಗೆ ಗಂಡನ ಮನೆಗೆ ಹೋದ್ಮೇಲೆ ತವ್ರ ಮನೆ ದಿಕ್ಕೇ ಗೊತ್ತಿರಲ್ಲ, ಬಂದು ಕರಿಯರೇ ಇರಲ್ಲ ಕಣೆ ಅಮ್ಮಣ್ಣಿ. ನೋಡು, ನಿಮ್ಮ ಪ್ರಕಾಶಣಯ್ಯ ತುಮಕೂರಿಂದ ಹುಡುಕೊಂಬಂದವನು ಇಲ್ಲಿಗೆ. ಅಮ್ಮಣ್ಣಿಗೆ ನೋಡಿ, ಹುಡುಗಿಗೆ ಬೇರೆ ಸ್ಕೂಲಿಗೆ ರಜೆ ಐತೆ, ಇವಾಗ ಬತ್ತಳ ಕರೆದ್ರೆ ಅಂತಾನ ಅಲ್ಲಿಂದ ಇಲ್ಲಿ ಹುಡುಕೊಂಬಂದವನಿ. ಹೋಗ್ಬಾ, ಒಳ್ಳೇದಾಗ್ಲಿ. ಹ್ಞೂ ಕಣತೆ, ನಾವು ಮರ್ತು ಬಿಟ್ಟಿದ್ವಿ ಇವೆಲ್ಲನ. ನಮ್ಮ ಅಣ್ಣಯ್ಯರನ್ನೆಲ್ಲ ಮರ್ತು ಬಿಟ್ಟಿದ್ವಿ. ಇವರೆಲ್ಲನ ನಮ್ಮನ್ನು ಮಾತಾಡಿಸ್ತಾರೆ, ಕೆಲಸದಾಗ ಇದ್ದಾರೆ, ಹಳ್ಳಿಯರ್ನೆಲ್ಲ ಮಾತಾಡಿಸ್ತಾರೆ ಅಂತ ಅನ್ಕೊಂಡಿದ್ದೆ ನಾನು. ಪಾಪ ಇವ ಅಣ್ಣಯ್ಯಗೆ ಒಂದು ಈಟೂ ಜಂಬ ಅಹಂಕಾರ ಇಲ್ಲ ಕಣತಿ. ಬಂದು ನೋಡಿ ಅಂತ ಚಂದ ಕೂಕೊಂಡು ಮಾತಾಡಿಸ್ಕೊಂಡು ಹೋತು. ನಾಳಿಕೆ ಹೋಗಿ ಬರ್ತೀನಿ ಕಣತಿ. ಸರಿ ಕಣೆ ಅಮ್ಮಣ್ಣಿ, ಹೋಗ್ಬಾ, ಒಳ್ಳೇದಾಗಲಿ. ನಿಮ್ಮ ಅಪ್ಪಗೆ ಆಮೇಲೆ ಒಂದು ಮಾತು ಹೇಳು. ಕುಡ್ದಿರ್ತಾನಲ್ಲ ಅವಾಗ ಹೇಳ್ಬೇಡ, ಸಮಾಧಾನದಾಗಿದ್ದಾಗ ಹೇಳು. ನಾನು ಒಂದು ಮಾತು ಹೇಳ್ತೀನಿ. ಸರಿ ಕಣತೆ, ಆಯ್ತು.